ನಿಮ್ಮ ಗನ್ಮ್ಯಾನ್ ಮೇಲೆ ದರ್ಶನ್ ಯಾರಪ್ಪ ಯಾರು ನಿಮ್ಗೆ ಇವೆಲ್ಲ ಹೇಳ್ತಾರೆ? ಯಾರು ವಿಚಾರ ನಮ್ಗೆ ಗೊತ್ತಿಲ್ಲದ ವಿಚಾರ ನಿಮಗ್ ಗೊತ್ತಾ? ಅಲ್ಲೇ ಆಗಿಲ್ಲ ಸರ್ ಆ ರೀತಿ ಸುಳ್ಳು ರೀ, 100% ಸುಳ್ಳು. ಯಾರು ಈಗ ನಿಮ್ ಮೀಡಿಯಾದವ್ರಿಗೆ ಏನು ಸುದ್ದಿ ಇಲ್ದೆ ಹೋದ್ರೆ ಯಾರೋ ಒಬ್ರು ನಿಮ್ಮಲ್ಲೇ ಒಬ್ರು ಇಂಥದ್ದೊಂದು ಕ್ರಿಯೇಟ್ ಮಾಡಿ ಹಾಕ್ಬಿಡ್ತಾರೆ, ನೀವೆಲ್ಲ ಅದನ್ನೇ ಡಿಸ್ಪ್ಲೇ ಮಾಡ್ತೀರಿ. ಸರ್ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ಗನ್ಮ್ಯಾನ್ ಹೋಗಿ ದೂರು ಕೊಟ್ಟಿದ್ದು ಸುಳ್ಳ? ನನ್ನ ಗಮನಕ್ಕೆ ಆ ವಿಚಾರನೇ ಇಲ್ಲ. ಕಾಂಪ್ರಮೈಸ್ ಆಗಿಲ್ಲ. ನನ್ನೇನು ಮಾತಾಡಿದ್ರು, ಯಾವ ತರ ಕಾಂಪ್ರಮೈಸು ಇಲ್ಲ, ಜಗಳನೂ ಇಲ್ಲ. ಫಸ್ಟ್ ಮಧ್ಯಸ್ಥಿಕೆ ವಹಿಸ್ಕೊಂಡು ಏನೋ ಕಾಂಪ್ರಮೈಸ್ ಮಾಡಿದ್ರಿ ಗನ್ಮ್ಯಾನ್ ವಿಚಾರದಲ್ಲಿ? ಅಂತ ವಿಚಾರನೇ ನಮ್ ಗಮನಕ್ಕೆ ಬಂದಿಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಆ ಗನ್ಮ್ಯಾನ್ ಎಲ್ಲೋದ್ರು ಸರ್? ಈಗ ಯಾರು ನಿಮ್ ಜೊತೆ ಇದ್ದವರು ಎಲೆಕ್ಷನ್ ಯಾವ ಗನ್ಮ್ಯಾನ್ ಅಂತ ಗೊತ್ತಿಲ್ಲ ನನಗೆ, ಯಾಕಂದ್ರೆ 5 ಜನ ಚೇಂಜ್ ಮಾಡಿದೆ ನಾನು. ಅದ್ರಲ್ಲಿ ಒಬ್ರು 5 ಜನ ಚೇಂಜ್ ಮಾಡಿದ್ದೀವಿ. ಯಾವ ಗನ್ಮ್ಯಾನ್ ಇದು ಏನು ವಿಚಾರ ಅಂತ ನನಗೆ ನನ್ನ ಗಮನಕಾರ ಬರ್ಬೇಕಲ್ವ. ಜಗಳ ಆದ್ರೆ ನನ್ನ ಜೊತೆಲೇ ಇರ್ತಾರೆ. ಜಗಳ ಆದ್ರೆ ನನಗೆ ಮಾಹಿತಿ ಇಲ್ದಾಗ ಜಗಳ ಆಗುತ್ತಾ? ಅಂಥದ್ದೆಲ್ಲ ಸುಳ್ಳು. ಆಮೇಲೆ ಯಾರು ಅವ್ರ ಜೊತೆ ನನ್ನ ಹತ್ರ ಬಂದಾಗ ಅವ್ರ ಜೊತೆ ಯಾರು ಬರ್ತಾ ಇರ್ಲಿಲ್ಲ. ಅವ್ರು ಒಬ್ರು ಇಬ್ರು ಬರ್ತಿದ್ರು ಹೋಗ್ತಿದ್ರು ಅಷ್ಟೇ. ಅದು ಬಿಟ್ರೆ ಯಾರು ಜೊತೆಲಿ ಬಂದಿಲ್ಲ, ಜಗಳ ಮಾಡುವಂಥವ್ರು ಬಂದೇ. ನೀವು ಕೂಡ ದರ್ಶನ್ ಅವರ ಆತ್ಮೀಯ ಸ್ನೇಹಿತರು ಸರ್, ಈ ಪ್ರಕರಣದ ಬಗ್ಗೆ ತಾವೇನು ಹೇಳ್ತೀರಾ? ಈಗ ನಾವು ಸ್ನೇಹಿತರು, ತುಂಬಾ ವರ್ಷಗಳಿಂದ ಸ್ನೇಹಿತರೆ, ಅದರಲ್ಲೇನು ಬೇರೆ ಎರಡನೇ ಮಾತಿಲ್ಲ. ಸೊ ಇದು ಏನಕ್ಕಾಯ್ತು, ಏನು ವಿಚಾರ ಅನ್ನೋದು ನಮಗೂ ಮಾಹಿತಿ ಇಲ್ಲ. ಸೊ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ವಿಚಾರ ಸತ್ಯಾಸತ್ಯ. ಸೊ ಅದು ನೋಡೋಣ. ಇನ್ನ ತನಿಖೆ ರಕ್ಷಣೆ ಮಾಡಬೇಕು ಅಂತ ಕೆಲ ನಾಯಕರೇನು ಮುಖ್ಯಮಂತ್ರಿ. ಸೊ ಆ ಥರ ಏನಿಲ್ಲ ನೋಡಿ. ಈಗ ಇವಾಗ ಕಾನೂನು ಪ್ರಕಾರ ಕಾನೂನು ಎಲ್ರಿಗೂ ಒಂದೇ. ಯಾರನ್ನ ರಕ್ಷಣೆ ಮಾಡೋದು, ಯಾರನ್ನ ಸಿಗಾಕ್ಸೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದ್ರೆ ಅದಕ್ಕೆ ಏನಾಗಬೇಕು ಅದು ಕಾನೂನು ಪ್ರಕಾರ ಆಗುತ್ತೆ. ಇದರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್. ಸೊ ಹಂಗಿದ್ರೆ ಇಷ್ಟು ದಿವಸ 10 ದಿವಸ ಅವ್ರನ್ನ ಕಸ್ಟಡಿಗೆ ಇಡ್ತಾ ಇರಲಿಲ್ಲ. ಪ್ಲೇನ್ಸ್ ಮೇಲೆ ಬಿಡಂಗಿದ್ರೆ 10 ದಿವಸ ಕಸ್ಟಡಿಗೆ ಇಟ್ಕೋತಿರ್ಲಿಲ್ಲ. ಯಾರು ಮಾಡಿಲ್ಲ. ಮಾಡಿದ್ರೆ ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ. ಸೊ ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಹಂಗಾಗಿ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬಂತು ಅದ್ರ ಪ್ರಕಾರ ಕ್ರಮ ಆಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ಈಗ ಹತ್ಯೆ ಆಗಿರೋದು ಖಂಡನೀಯ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾರೇ ಹತ್ಯೆ ಮಾಡಿದ್ರು ಅದು ತಪ್ಪು, ಇಂಥದ್ದು ಆಗಬಾರ್ದು. ಸೊ ಬಟ್ ಇದರಲ್ಲಿ ಏನಾಗಿದೆ, ಇವ್ರ ಪಾತ್ರ ಏನು, ಯಾರಾದರೂ ಜೊತೆಲಿದ್ದವ್ರು ಮಾಡಿ ಏನಾದರೂ ಇವ್ರಿಗೂ ಅದು ಸುತ್ಕೊಂಡಿದೆಯಾ, ಅದೇನು ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು. ಸೊ ನಮಗೂ ಅದ್ರ ಬಗ್ಗೆ ಏನು ಮಾಹಿತಿ ಇರಲ್ಲ. ನಿಮ್ಮ ಮುಖಾಂತರ ಏನು ದಿನನಿತ್ಯ ನೋಡ್ತಾ ಇದೀವಿ ಅದೇ ಅಷ್ಟೇ ಗೊತ್ತು. ನೀವು ಕಂಡಂತೆ ದರ್ಶನ್ ಹೇಗಿರ್ತೀವಿ ಸರ್ ಈ ರೀತಿಯ ಪ್ರಕರಣ? ಆ ಥರ ಕೆಟ್ಟ ಮನ್ಸ ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿನೂ ಅಲ್ಲ. ತುಂಬಾ ಒಳ್ಳೆ ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು, ಮಾತಾಡೋದು ರಫ್ ಅಂಡ್ ಟಫು ಅದಿದೆ ಅಲ್ಲ. ನನಗೆ ಗೊತ್ತಿಲ್ಲ ಪಾತ್ರದ ಬಗ್ಗೆ, ನಾನು ಇಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಇದು ಅಲಿಗೇಷನ್ ಆಗಿದೆ, ತನಿಖೆ ಆಗ್ತಾ ಇದೆ, ಕಸ್ಟಡಿ ಕೇಳಿದ್ದಾರೆ, ಅದು ತನಿಖೆ ಮಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಸೊ ಅಧಿಕಾರಿಗಳು ಅದ್ರ ಬಗ್ಗೆ ಈಗೇನು ಕೆಲವೇ ದಿನಗಳಲ್ಲಿ ಅದ್ರ ಬಗ್ಗೆ ಮಾಹಿತಿನ ಹೊರ ಹಾಕ್ತಾರೆ, ಅವಾಗ ಎಲ್ರಿಗೂ ಸತ್ಯಾಸತ್ಯ ಗೊತ್ತಾಗುತ್ತೆ. ಇಷ್ಟಂತೂ ಸತ್ಯ, ಕೊಲೆಗಡಕ ಅಲ್ಲ ದರ್ಶನ್. ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಸ್ವಲ್ಪ ಸಿಡುಕು ಮನೋಭಾವ ಇದೆ. ಯಾಕೆಂದ್ರೆ ಅವ್ರದ್ದು ನಿಮ್ಗೆ ಗೊತ್ತು, ಎಲ್ಲ ಫ್ಯಾನ್ಸು ನೂಕಾಟ ಮಾಡಿ ಒಂಥರ ಸಿಡುಕು ಸ್ವಭಾವ. ಸಿಡುಕು ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ನಾನು ತಿಳಿದಿದ್ದ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾತಾಡೋದು ಇದು ಸಿಡುಕ, ನಿಮ್ಮ ಹತ್ರನೂ ಮಾತಾಡೋದು ಸ್ವಲ್ಪ ಹಂಗೆ ಮಾತಾಡೋದು. ಅದು ಬಿಟ್ರೆ ಕೊಲೆಗಡಕ ಆ ಥರ ಬುದ್ಧಿ ಇಲ್ಲ. ಇಷ್ಟಂತೂ ಸತ್ಯ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.